ಸಮಸ್ಯೆಗೆ ಒಂದೊಂದೇ ಹೋಟೆಲ್ ಕ್ಲೋಸ್ ಆಗ್ತಿವೆ. ಕಳೆದ 4 ದಿನಗಳಿಂದ ಕಮರ್ಷಿಯಲ್ ಗ್ಯಾಸ್ ಕೊರತೆ. ಸಿಲಿಂಡರ್ ಸಮಸ್ಯೆಗೆ ಒಂದೊಂದೇ ಹೋಟೆಲ್ಗಳು ಕ್ಲೋಸ್ ಆಗ್ತಿವೆ. ಕಳೆದ 4 ದಿನಗಳಿಂದ ಕಮರ್ಷಿಯಲ್ ಗ್ಯಾಸ್ ಕೊರತೆ ಉಂಟಾಗಿರುವಂತದ್ದು. ಗ್ಯಾಸ್ ಟ್ರಬಲ್ನಿಂದಾಗಿ ಹೋಟೆಲ್ಗಳು ಬಂದಾಯ್ತು ಮಲ್ಲೇಶ್ವರದ ಪ್ರಸಿದ್ಧ ಹೋಟೆಲ್ ರಜತಾದ್ರಿ. ಗ್ಯಾಸ್ ಇಲ್ಲದೆ ಬಾಗಿಲು ಮುಚ್ಚಿದ ಶ್ರೀಕೃಷ್ಣ ರಜತಾದ್ರಿ. ಮಲ್ಲೇಶ್ವರದ ಸಂಪಿಗೆ ರೋಡ್ನಲ್ಲಿರುವಂತಹ ಹೋಟೆಲ್. ಕಮರ್ಷಿಯಲ್ ಸಿಲಿಂಡರ್ ಸಿಗದೆ ಹೋಟೆಲ್ ಕ್ಲೋಸ್ ಮಾಡುವಂತ ಪರಿಸ್ಥಿತಿ ಉಂಟಾಗಿದೆ. ಗ್ಯಾಸ್ ಸಿಗದೆ ಹೋಟೆಲ್ ವ್ಯಾಪಾರ ಅಯೋಮಯವಾಗಿದೆ. ಬೆಂಗಳೂರಿನಲ್ಲಿ ಒಂದೊಂದೇ ಹೋಟೆಲ್ಗಳು ಬಾಗಿಲು ಬಂದಾಗ್ತಿವೆ. ಕಮರ್ಷಿಯಲ್ ಸಿಲಿಂಡರ್ ಕೊರತೆ ಎದ್ದು ಕಾಣುತ್ತಿದೆ. ಹಾಗಾಗಿ ಸಿಲಿಂಡರ್ ಸಮಸ್ಯೆಗೆ ಒಂದೊಂದೇ ಹೋಟೆಲ್ಗಳು ದಿನ ಕಳೆದಂತೆ ಕ್ಲೋಸ್ ಆಗ್ತಿದೆ. ಕಳೆದ 4 ದಿನಗಳಿಂದ ಇದೇ ರೀತಿಯಾಗಿ ಸಮಸ್ಯೆ ಮುಂದುವರಿತಾನೆ ಇದೆ. ಸೊ ಈ ಟ್ರಬಲ್ನ ಕಾರಣ ಈಗ ಹೋಟೆಲ್ಗಳು ಬಂದಾಗ್ತಿರುವಂಥದ್ದು. ಮಲ್ಲೇಶ್ವರದ ಅತಿ ಪ್ರಸಿದ್ಧವಾದ ಹೋಟೆಲ್ ರಜತಾದ್ರಿ ಬಂದಾಯ್ತು. ಈಗ ಗ್ಯಾಸ್ ಇಲ್ಲದ ಕಾರಣ ಹೋಟೆಲ್ ಬಾಗಿಲು ಮುಚ್ಚುವಂತಾಗಿದೆ. ಶ್ರೀಕೃಷ್ಣ ರಜತಾದ್ರಿ ಮಲ್ಲೇಶ್ವರದ ಸಂಪಿಗೆ ರೋಡ್ನಲ್ಲಿರುವಂಥ ಸುಪ್ರಸಿದ್ಧವಾದಂತಹ ಹೋಟೆಲ್ ಇದು. ಆದರೆ ಕಮರ್ಷಿಯಲ್ ಸಿಲಿಂಡರ್ ಸಿಗ್ತಿಲ್ಲ. ಆ ಕಾರಣಕ್ಕೆ ಬೇರೆ ಅನಿವಾರ್ಯವಾಗಿ ಈಗ ಹೋಟೆಲ್ ಕ್ಲೋಸ್ ಮಾಡುವಂತ ಪರಿಸ್ಥಿತಿ ಬಂದಿದೆ. ಗ್ಯಾಸ್ ಸಿಗದೆ ಹೋಟೆಲ್ ವ್ಯಾಪಾರ ಅಯೋಮಯವಾಗಿರುವಂಥದ್ದು. ಅಮೆರಿಕ ಹಾಗೂ ಇಸ್ರೇಲ್ ನಡುವೆ ನಡೆಯುತ್ತಿದ್ದಂತಹ ಯುದ್ಧದಿಂದ ಭಾರತಕ್ಕೆ ನೇರವಾಗಿ ಎಫೆಕ್ಟ್ ಆಗಿರುವಂತದ್ದು. ಈ ನಡುವೆ ಬೆಂಗಳೂರಿನಲ್ಲಿ ಸಹ ಒಂದು ಗ್ಯಾಸ್ ಪೂರೈಕೆಯಲ್ಲಿ ವ್ಯತ್ಯಯ ಆಗಿರುವಂತದ್ದು. ಪ್ರಮುಖವಾಗಿ ಹೋಟೆಲ್ ಬಿಸ್ನೆಸ್ ನಡೆಸ್ತಾ ಇದ್ದರು ಇವತ್ತು ಹೋಟೆಲ್ ಅನ್ನ ಕ್ಲೋಸ್ ಮಾಡುವ ಸ್ಥಿತಿಗೆ ಬಂದಿರುವಂತದ್ದು. ಆದ್ರೆ ಗ್ಯಾಸ್ ಪೂರೈಕೆ ನಿನ್ನೆವರೆಗೂ ಸಹ ಹೋಟೆಲ್ಗಳಿಗೆ ಆಗ್ತಾ ಇತ್ತು. ಆದ್ರೆ ನಿನ್ನೆಯಿಂದ ಆಗ್ತಾ ಇಲ್ಲ ಅನ್ನೋದು ಇಲ್ಲಿನ ಒಂದು ಹೋಟೆಲ್ ಮಾಲೀಕರ ಮಾತು. ನಾನು ಇದೀಗ ಮಲ್ಲೇಶ್ವರಂ ಅಲ್ಲಿರುವಂತಹ ಏನು ಉಡುಪಿ ಶ್ರೀಕೃಷ್ಣ ಹೋಟೆಲ್ ಏನಿದೆ, ಸೊ ಈ ಹೋಟೆಲ್ ರಜತಾದ್ರಿ ಹೋಟೆಲ್ನವರು ಒಂದು ಅಂಗಡಿ ಹೋಟೆಲ್ ಅನ್ನ ತೆರೆದಿದ್ರು. ಆದ್ರೆ ಏನು ಇವತ್ತು ನಿನ್ನೆ ರಾತ್ರಿಯಿಂದನೂ ಸಹ ಒಂದು ಗ್ಯಾಸ್ ಪೂರೈಕೆಯಲ್ಲಿ ವ್ಯತ್ಯಯ ಆಗಿತ್ತು. ಸೊ ಅದರಿಂದ ಇವತ್ತು ಈ ಒಂದು ಹೋಟೆಲ್ ಅನ್ನ ಕ್ಲೋಸ್ ಮಾಡಿರುವಂತದ್ದು. ಕೇವಲ ಒಂದು ಜ್ಯೂಸ್ ಕೌಂಟರ್ ಮಾತ್ರ ಒಂದು ಸೇವನೆ ಮಾಡಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿರೋದು. ಅದು ಬಿಟ್ಟು ಅಂದ್ರೆ ಈಗ ಜ್ಯೂಸ್ ಕೌಂಟರ್ ಮಾತ್ರ ಇಲ್ಲಿ ಓಪನ್ ಇಟ್ಟಿರುವಂತ. ಜ್ಯೂಸ್ ಬಿಟ್ಟು ಬೇರೆ ಯಾವುದೇ ರೀತಿ ಐಟಮ್ಸ್ ಗಳು ಇಲ್ಲಿ ಅವರು ಸೇಲ್ ಮಾಡ್ತಾ ಇಲ್ಲ. ನಮ್ಮ ಜೊತೆ ಮಾತಾಡಕ್ಕೆ ಇದೀಗ ಸೂಪರ್ವೈಸರ್ ಇದ್ದಾರೆ, ಈ ಒಂದು ಹೋಟೆಲ್ ನ ಸೂಪರ್ವೈಸರ್. ಅವ್ರನ್ನೇ ಕೇಳೋಣ ಏನೆಲ್ಲ ಪರಿಸ್ಥಿತಿ ಇದೆ ಮತ್ತೆ ಯಾವಾಗ ಓಪನ್ ಆಗುತ್ತೆ. ಸರ್, ಈಗ ಯಾವತ್ತಿಂದ ಕ್ಲೋಸ್ ಆಗಿರುವಂತದ್ದು, ಯಾಕೆ ಗ್ಯಾಸ್ ಪೂರೈಕೆ ಆಗ್ತಾ ಇಲ್ವಾ? ಸರ್, ನಿನ್ನೆ ಹಾಫ್ ಡೇ ಮಾಡ್ಕೊಂಡು ತರ ಐಟಮ್ ಕೊಟ್ಟಿದ್ದು. ಅದ್ರಲ್ಲಿ ನಾರ್ತ್ ಮತ್ತೆ ಚೈನೀಸ್ ಎಲ್ಲ ಕ್ಲೋಸ್ ಮಾಡಿದ್ದು ಗ್ಯಾಸ್ ಇಲ್ಲ ಪ್ರಾಬ್ಲಮ್ ಇಂದ. ನಿನ್ನೆ ಇರೋದು ಐಟಮ್ ಕೊಟ್ಟಿದ್ದೀವಿ. ಈಗ ಮಾತ್ರ ಜ್ಯೂಸ್ ಓಪನ್ ಮಾಡಿರೋದು. ಬಟ್ ನಾಳೆ ಗ್ಯಾಸ್ ಏನೇ ಅಕಸ್ಮಾತ್ ಇವತ್ತೇನಾದ್ರು ಸಪ್ಲೈ ಆದ್ರೆ ನಮಗೆ ನಾಳೆ ಏನಿರುತ್ತೆ ಓಪನ್ ಮಾಡ್ತೀವಿ. ಗ್ಯಾಸ್ ಇಲ್ಲ ಕಾರಣ ಕ್ಲೋಸ್ ಮಾಡೋದಾಗಿದೆ ಇವತ್ತು. ಈಗ ಏನು ಅಮೆರಿಕ ಹಾಗೂ ಇಸ್ರೇಲ್ ನಡುವೆ ಯುದ್ಧ ನಡೀತಾ ಇರೋದ್ರಿಂದ ಭಾರತದ ಮೇಲೆ ನೇರ ಎಫೆಕ್ಟ್ ಆಗ್ತಾ ಇರುವಂತದ್ದು. ಇದು ಏನ್ ಹೇಳ್ತೀರಾ ನೀವು ಪ್ರಜೆಯಾಗಿ? ಸರ್, ನಮ್ಗೆ ಪ್ರಾಬ್ಲಮ್ ಏನು ಅಂತಂದ್ರೆ ಓನರಿಗೆ ಆಲ್ಮೋಸ್ಟ್ ಬಂಡವಾಳ ಹಾಕಿದ್ದಾರೆ ತುಂಬಾ. ಅವ್ರಿಗೂ ಲಾಸ್ ಆಗ್ತಾ ಐತೆ. ಮತ್ತೆ ಅವ್ರನ್ನ ನಂಬ್ಕೊಂಡು ಹುಡುಗರು ಸ್ಟಾಪ್ ಇದ್ದಾರೆ. 70 ಒಂದು 30-40 ಜನಕ್ಕೆ ಬೇರೆ ನೇಪಾಳ ಮತ್ತೆ ಬಿಹಾರ್ ಇದ್ದಾರೆ. ಇದೇ ತರ ಪ್ರಾಬ್ಲಮ್ ಆದ್ರೆ ಅವ್ರಿಗೂ ಸಹ ಐಟಮ್ ಮಾಡ್ಕೊಡಕ್ಕೆ ತುಂಬಾನೇ ಪ್ರಾಬ್ಲಮ್ ಆಗ್ತಾ ಐತೆ ಗ್ಯಾಸ್ ಇಲ್ಲ ಕಾರಣ. ಅವ್ರಿಗೂ ಸಹ ರಜೆ ಕೆಲಸ ಇಲ್ಲ, ಅದು ಪ್ರಾಬ್ಲಮ್. ಮತ್ತೆ ಓನರ್ಗಳ ಲಾಸ್, ಬಿಸ್ನೆಸ್ ತುಂಬಾ ಲಾಸ್ ಆಗಿದೆ. ಏನ್ ಮಾಡಕ್ಕಾಗತ್ತೆ, ಮುಂದೆ ಏನಾಗುತ್ತೆ ನೋಡ್ಬೇಕು ಸರ್. ಯಾಕಂತಂದ್ರೆ ಪ್ರಾಬ್ಲಮ್ ಇವತ್ತೇನಂತ ಆಗುತ್ತೆ ಗೊತ್ತಿಲ್ಲ. ಗ್ಯಾಸ್ ಏನಾದ್ರು ಬಂದ್ರೆ ನಮಗೂ ಅನುಕೂಲ, ಎಲ್ಲರಿಗೂ ಅನುಕೂಲ, ಕಸ್ಟಮರ್ಗೂ ಸಹ ಅನುಕೂಲ. ನಮ್ ಕೈಲಿ ಎಷ್ಟಾಗುತ್ತೆ ಅಷ್ಟು ಅವ್ರು ಕೊಟ್ರೆ ನಾವ್ ಈ ಕಡೆ ಕೊಡ್ಬೋದು ಕಸ್ಟಮರ್ಗೆ. ಪೂರ್ತಿ ಐಟಮ್ ಓಪನ್ ಮಾಡಕ್ ಆಗ್ಲಿಲ್ಲ ಅಂತಂದ್ರೆ ಆಲ್ಮೋಸ್ಟ್ ಸಿಂಪಲ್ ಒಂದು 20 ಐಟಮ್ ಓಪನ್ ಮಾಡ್ಕೊಂಡು ಕೊಡ್ಬೇಕು ಅಂತ ಪ್ಲಾನ್ ಎಲ್ಲ ಇತ್ತು. ಬಟ್ ಈಗ ಅದು ಆಗ್ತಾನೆ ಇಲ್ಲ, ತುಂಬಾ ಪ್ರಾಬ್ಲಮ್ ಆಗಿದೆ. ನಿಮ್ಗೆ ಗ್ಯಾಸ್ ಸಪ್ಲೈ ಮಾಡೋರು ಏನ್ ಹೇಳ್ತಾ ಇದಾರೆ ಸರ್? ನಿಮ್ಗೆ ದಿನಕ್ಕೆ ಎಷ್ಟು ಗ್ಯಾಸ್ ಸಿಲಿಂಡರ್ಸ್ ಬೇಕಾಗ್ತದೆ ಕಮರ್ಷಿಯಲ್ ನಮಗೆ ಸರ್ ಒಂದು 5 ಇಂದ 6 ಗ್ಯಾಸ್ ಬೇಕಾಗುತ್ತೆ. ಬಟ್ ಈಗ ಅವರು 3 ಕೊಡ್ತಾ ಇಲ್ಲ. ಅಷ್ಟು ತುಂಬಾ ಪ್ರಾಬ್ಲಮ್ ಆಗಿದೆ. ಅದರಲ್ಲಿ ನಮ್ಮ ಸ್ಟಾಫ್ ಅವ್ರಿಗೆ ನೆಕ್ಸ್ಟ್ ಇರೋದ್ರಿಗೆ ಗ್ಯಾಸ್ ಇಲ್ಲ ಸಹ ಇಲ್ಲ. ಈಗ ಅವ್ರಿಗೆ ಐಟಮ್ ಮಾಡ್ಕೊಡ್ಬೇಕು, ಅವ್ರಿಗೆ ಟಿಫನ್ ಅಲ್ಲಿ ಮಧ್ಯಾಹ್ನ ಊಟ ಆಗ್ಲಿ ಮಾಡ್ಬೇಕು ಅನ್ನೋದ್ರ ಸಹ ನಾವು ಈಗ ಕಟ್ಟಿಗೆ ನೋಡ್ತಿದೀವಿ. ಹೊರಗಡೆ ತಗೊಂಬಂದು ಐಟಮ್ ಮಾಡ್ಕೊಂಡು ಅವ್ರಿಗೆ ಸಪ್ಲೈ ಊಟ ಗಿಟ ಮಾಡ್ಕೊಂಡು ಇಲ್ಲೇ ಇರಿ ಅಂತ ಹೇಳ್ಬೇಕು. ಅಷ್ಟು ತುಂಬಾ ಪ್ರಾಬ್ಲಮ್ ಆಗಿದೆ. ಈಗ ಏನು ಇದೇ ತರ ಮುಂದುವರೆದ್ರೆ, ಯಾಕಂದ್ರೆ ಗ್ಯಾಸ್ ಅವ್ರನ್ನ ಏನಾದ್ರು ಕಾಂಟ್ಯಾಕ್ಟ್ ಮಾಡಿದ್ರೆ ಏನಾದ್ರು ಹೇಳಿದ್ರ ನಿಮ್ಮ? ಇಲ್ಲ ಸರ್, ಅವ್ರದ್ದು ಹೇಳ್ತಿದ್ದಾರೆ ಆತರ ಏನಿಲ್ಲ. ಇದ್ರೆ ಗ್ಯಾಸ್ ಬಂದ್ರೆ ನಾವು ಕಳಿಸ್ಕೊಡ್ತೀವಿ, ಗ್ಯಾಸ್ ಬಂದ್ರೆ ನಾವು ಹಾಕೊಡ್ತೀವಿ, ಇಲ್ಲ ಅಂತಲ್ಲ. ನಮ್ಗೆ ಲೋಡ್ ಇದ್ರೆ ಲೋಡ್ ಬಂದ್ರೆ ಸಹ ನಿಮ್ಗೆ ಖಂಡಿತ ಕಳಿಸ್ಕೊಡ್ತೀನಿ ಅಂತ ಹೇಳ್ತಿದ್ದಾರೆ. ಬಟ್ ಅವರೇ ಇನ್ನೂ ಏನು ಆತರ ಏನಿಲ್ಲ. ನಾಳೆನೇ ಬರುತ್ತೆ, ನಾಳೆದೇ ಬರುತ್ತೆ ಅಂತ ಇಲ್ಲ. ಯಾವಾಗ ಬರುತ್ತೆ ಅವಾಗ ಕಳಿಸ್ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ನಿಮ್ಗೆ ಏನಿದೆ ಬಂದೇ ಸಪ್ಲೈ ಮಾಡೇ ಮಾಡ್ತೀವಿ. ಗ್ಯಾಸ್ ಬಂದ್ರೆ ಗ್ಯಾಸ್ ಬರ್ನ ಕಾಲದಿಂದ ನಾವೇನು ಮುಂದೆ ಹೇಳ್ತಿದೀವಿ ಅಂತ ಹೇಳ್ತಿದ್ದಾರೆ ಅಷ್ಟೇ. ಗ್ರಾಹಕರು ಬೆಳಗ್ಗೆಯಿಂದ ಬರ್ತಾ ಇದಾರೆ, ವಾಪಸ್ ಹೋಗ್ತಾರೆ. ಏನ್ ಹೇಳ್ತಾ ಇದ್ದಾರೆ ಗ್ರಾಹಕರೆಲ್ಲ?
ಸರ್ ತುಂಬಾ ಜನ ಬರ್ತಾ ಇದಾರೆ ಆಲ್ಮೋಸ್ಟ್ ನಮ್ಗೆ ರೆಗ್ಯುಲರ್ ಕಸ್ಟಮರ್ ತುಂಬಾ ಜನ ಬರ್ತಾ ಇದಾರೆ. ಬಟ್ ಅವ್ರಿಗೆ ಏನಂತಂದ್ರೆ ಸರ್ ಈ ತರ ನೆನ್ನೆ ಈ ತರ ಇತ್ತು ಇವಾಗ ಇಲ್ವಾ ಅಂತಂದ್ರು. ಸರ್ ಇಲ್ಲ ಈ ತರ ಆಗಿದೆ, ಸಾರಿ ಸರ್, ಯಾಕಂದ್ರೆ ಇದ್ರ ಗ್ಯಾಸ್ ಪ್ರಾಬ್ಲಮ್ ಇಂದ ಕ್ಲೋಸ್ ಆಗಿದೆ, ಜ್ಯೂಸ್ ಮಾತ್ರ ಈ ತರ ಓಪನ್ ಇಟ್ಕೊಂಡಿದೀವಿ ಕೊಡೋಣ ಅಂತ ಅಂದ್ಬಿಟ್ಟು ರೆಗ್ಯುಲರ್ ಕಸ್ಟಮರ್ ಬಂದ್ರು ಸಹ ಅಂದ್ಬಿಟ್ಟು ಇದನ್ನ ಮಾಡ್ತಿದ್ವಿ ಅಷ್ಟೇ. ತುಂಬಾ ಜನ ಬಂದಿದ್ದಾರೆ. ಆಲ್ಮೋಸ್ಟ್ ಟೀ ಕಾಪಿನಾರು ಓಪನ್ ಮಾಡ್ಕೋಬೇಕಾಗಿತ್ತು ಅಂತ ಮೂವ್ಮೆಂಟ್ ಅಲ್ಲಿ ಇತ್ತು. ಬಟ್ ಆತರ ಅದು ಸಹ ಆಗ್ತಾ ಇಲ್ಲ. ತುಂಬಾನೇ ಕಷ್ಟ ಆಗಿದೆ ಪ್ರಾಬ್ಲಮ್. ಈಗ ಏನು ಹೊರಗಡೆಯಿಂದ ಕಟ್ಟಿಗೆಯಿಂದ ತರದು ಮಾಡೋ ತರ ಏನೋ ಪ್ಲಾನ್ ಮಾಡ್ಕೊಂಡಿದ್ರೆ ಏನಂತ? ಸರ್ ಅದು ತುಂಬಾನೇ ರೈಟ್ ಅಂತ ಹೇಳ್ಕೊಡ್ತಾ ಇದಾರೆ. ಎಲ್ಲೂ ಸಿಗ್ತಾನಿಲ್ಲ. ಅದು ಸಹ ನಮ್ಗೆ ಸಿಕ್ಕದ್ ಬೇಕು, ಸ್ಟಾಪ್ ಅವ್ರಿಗೆ ಸಿಕ್ಕರೆ ಸಾಕು ಅನ್ನಂಗ್ ಆಗಿದೆ. ಸ್ಟಾಪ್ ಅಲ್ಲಿಗೆ ನಮ್ಗೆ ಐಟಮ್ ಮಾಡ್ಕೊಂಡು ಮೂವ್ ಮಾಡಿದ್ರೆ ಸಾಕು ಅಂತ ಮೂವ್ಮೆಂಟ್ ಆಗಿದೆ. ನೋಡ್ಬೇಕು ಸರ್ ಏನಾಗುತ್ತೆ ನೋಡ್ತೀವಿ, ವಿಚಾರಿಸ್ತೀವಿ. ಇದಿಷ್ಟು ಇಲ್ಲಿನ ಜಿಲ್ಲೆಯ ಸೂಪರ್ವೈಸರ್ ಮಾತುಗಳು. ಆದ್ರೆ ಪ್ರತಿದಿನ ಸುಮಾರು ಜನ ರೆಗ್ಯುಲರ್ ಕಸ್ಟಮರ್ಸ್ ಬರ್ತಾ ಇದ್ರು, ಅವರು ಸಹ ಬಂದು ಹೋಗ್ತಾ ಇದ್ರು. ಆದ್ರೆ ಈಗ ಅವ್ರು ಬಂದಂತ ಸಂದರ್ಭ ಅವ್ರಿಗೆ ನಾವು ಹೇಳಿ ಕಳಿಸ್ತಾ ಇದೀವಿ, ಯಾಕಂದ್ರೆ ಈ ರೀತಿ ಕ್ಲೋಸ್ ಆಗಿದೆ, ಗ್ಯಾಸ್ ಇಲ್ಲದೆ ಇರೋದ್ರಿಂದ ಮುಂದಿನ ದಿನಗಳಲ್ಲಿ ನೋಡ್ತೀವಿ ಏನೋ ಗ್ಯಾಸ್ ಪೂರೈಕೆದಾರ ಏನಾದ್ರು ಗ್ಯಾಸ್ ಪೂರೈಕೆಯನ್ನು ಮಾಡಿದ್ರೆ ಮತ್ತೆ ನಾವು ಅಂಗಡಿಯನ್ನು ನಾಳೆ ಓಪನ್ ಮಾಡ್ತೀವಿ ಮಾತನ್ನ ಇಲ್ಲಿನ ಸೂಪರ್ವೈಸರ್ ಹೇಳ್ತಾ ಇರುವಂತದ್ದು. ಕ್ಯಾಮ್ರಾ ಪರ್ಸನ್ ನಿಶಾಂತ್ ಜೊತೆ ಅರುಣ್ ಕುಮಾರ್, ಅಶ್ವೇಗ ನ್ಯೂಸ್, ಬೆಂಗಳೂರು.